ಅಂಜುಮನ್ ಸಂಸ್ಥೆಯ ಕಾಲೇಜಿಗೆ ನೇಹಾ ಹೆಸರು ಬೇಡ, ಶೌಚಾಲಯವೊಂದಕ್ಕೆ ಹಂತಕ ಫಯಾಜ್ ಹೆಸರಿಡಬೇಕು. ಹುಬ್ಬಳ್ಳಿಯಲ್ಲಿ ಹಿಂದೂ ವಕೀಲರ ವೇದಿಕೆ ಸದಸ್ಯರು ಈ ರೀತಿ ಆಗ್ರಹಿಸಿದ್ದಾರೆ. ಶೌಚಾಲಯಕ್ಕೆ ಈ ಹಂತಕ ಫಯಾಜ್ನ ಹೆಸರಿಡಬೇಕು ಅಂತ ನೀಚ ಆತ ಅಂತ ಹಿಂದೂ ವಕೀಲರ ವೇದಿಕೆಯ ಸದಸ್ಯರೊಬ್ಬರು ಈ ರೀತಿ ಆಗ್ರಹಿಸಿದ್ದಾರೆ. ನೇಹಾ ಮನೆಗೆ ಹಿಂದೂ ವಕೀಲರ ವೇದಿಕೆ ಭೇಟಿ ಕೊಟ್ಟಿದ್ರು ಸದಸ್ಯರೆಲ್ಲರೂ ಕೂಡ. ತಂದೆ ನಿರಂಜನಯ್ಯ ಹಿರೇಮಠಗೆ ಸಾಂತ್ವನ ಹೇಳಿದ್ದಾರೆ. ಯಾರೂ ಸಹ ಕೊಲೆ ಆರೋಪಿಯ ಪರ ವಕಾಲತ್ತು ವಹಿಸಬಾರದು ಅಂತ ನಿರ್ಧಾರಕ್ಕೆ ಬಂದಿದ್ದಾರೆ. ವಕೀಲರ ಸಂಘದ ಸಂಚಾಲಕ ಅಶೋಕ್ ಅಣಬೇಕರ್ ಈ ರೀತಿ ಒತ್ತಾಯಿಸಿದ್ದಾರೆ. ಎಲ್ಲ ರಾಜಕೀಯ ಪಕ್ಷಗಳ ನಾಯಕರು, ಸಂಘಟನೆಯ ಸದಸ್ಯರೆಲ್ಲರೂ ಕೂಡ ಭೇಟಿ ಕೊಡ್ತಾ ಇದ್ದಾರೆ, ಸಾಂತ್ವನದ ನುಡಿಗಳನ್ನು ಹೇಳ್ತಿದ್ದಾರೆ. ರಾಷ್ಟ್ರೀಯ ಮಟ್ಟದ ನಾಯಕರು ಕೂಡ ನಿರಂಜನ ಹಿರೇಮಠ ಅವರ ಮನೆಗೆ ಭೇಟಿ ಕೊಟ್ಟು ಸಾಂತ್ವನ ಹೇಳಿದ್ದಾರೆ. ಈಗ ಹಿಂದೂ ವಕೀಲರ ಸಂಘದ ಸದಸ್ಯರು, ಸಂಘಟನೆಯ ಸದಸ್ಯರು ಭೇಟಿಯಾಗಿ ನಿರಂಜನ ಹಿರೇಮಠ ಅವರನ್ನು ಮಾತನಾಡಿಸಿದ್ದಾರೆ, ಸಾಂತ್ವನದ ನುಡಿಗಳನ್ನು ಹೇಳಿದ್ದಾರೆ. ಮತ್ತು ಇಂಥ ಪ್ರಕರಣಗಳಲ್ಲಿ ಆರೋಪಿಗೆ ಎಂಥ ಶಿಕ್ಷೆ ಆಗಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ವಕೀಲರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಂದು ಈಗಾಗಲೇ ಯಾರು ಕೂಡ ಆರೋಪಿ ಪರವಾಗಿ ವಕಾಲತ್ತು ವಹಿಸಬಾರ್ದು ಅಂತ ಅಂಜುಮನ್ ಕಡೆಯಿಂದ ಕೂಡ ಈಗಾಗಲೇ ಒಂದು ನಿಲುವು ತಗೊಂಡಿದ್ರು. ಇವತ್ತು ಭೇಟಿ ಕೊಟ್ಟಿದ್ದಂಥ ವಕೀಲರ ಸಂಘಟನೆಯವರು ಕೂಡ ಅದೇ ರೀತಿ ನಿಲುವಿಗೆ ಬಂದಿದ್ದಾರೆ. ಯಾರು ಕೂಡ ಇಂಥ ಆರೋಪಿ ಪರವಾಗಿ ವಕಾಲತ್ತು ವಹಿಸಬಾರ್ದು ಕೋರ್ಟ್ನಲ್ಲಿ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಅಷ್ಟೇ ಅಲ್ಲ, ಅಂಜುಮನ್ ಸಂಸ್ಥೆಯ ಯಾವುದೋ ಒಂದು ಕಾಲೇಜಿಗೆ ನೇಹಾ ಹೆಸರಿಡೋದು ಹಾಗಿರಲಿ, ಶೌಚಾಲಯವೊಂದಕ್ಕೆ ಈ ಆರೋಪಿ ಫಯಾಜ್ನ ಹೆಸರಿಡಬೇಕು, ಅಷ್ಟು ನೀಚ ಕೃತ್ಯ ಆತ ಎಸಗಿರುವಂಥದ್ದು ಅಂತ ಹೇಳಿ ವಕೀಲರ ಸಂಘದ ಸದಸ್ಯರು ಭೇಟಿ ಕೊಟ್ಟು ಇವತ್ತು ನಿರಂಜನ ಹಿರೇಮಠ ಅವರನ್ನು ಮಾತನಾಡಿಸಿ ಇಡೀ ಕುಟುಂಬದ ಸದಸ್ಯರಿಗೆ ಸಾಂತ್ವನದ ನುಡಿಗಳನ್ನು ಹೇಳಿ ಜೊತೆಗೆ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ದಾರೆ. ಇಂಥ ಪ್ರಕರಣಗಳಲ್ಲಿ ತ್ವರಿತವಾಗಿ ಪ್ರಕರಣ ಆಗಬೇಕು, ಮತ್ತು ಆರೋಪಿಗೆ ಯಾವ ರೀತಿ ಶಿಕ್ಷೆ ಸಿಗಬೇಕು, ಸಮುದಾಯ ಇದನ್ನು ಹೇಗೆ ನೋಡಬೇಕು, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಆರೋಪಿಯ ವಿರುದ್ಧ ತೀವ್ರತರನಾದಂಥ ಆಕ್ರೋಶವನ್ನು ವಕೀಲರ ಸಂಘಟನೆಯ ಸದಸ್ಯರು ಕೂಡ ಇವತ್ತು ವ್ಯಕ್ತಪಡಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.